ಇಷ್ಟೇ ನೆಲ್ಲಿಕಾಯಲ್ಲಿ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಆದರೆ ಈ ನೆಲ್ಲಿಕಾಯಿನ ಎಲ್ರಿಗೂ ರಾಗ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಯಾಕಂದರೆ ತುಂಬಾ ಹುಳಿಯಾಗಿರುತ್ತೆ, ತುಂಬಾ ಕಹಿಯಾಗಿರುತ್ತೆ. ಬಟ್ ಇವ್ರು ಮಾಡ್ಕೊಡೋಂಥ ನೆಲ್ಲಿಕಾಯಿ ಜ್ಯೂಸ್ನ ನೀವೇನಾದರೂ ಕುಡಿದ್ರೆ ಅಡಿಕ್ಟ್ ಆಗೋಯ್ತೀರಾ, ಅಷ್ಟು ಟೇಸ್ಟಿಯಾಗಿ ಮಾಡ್ಕೊಡ್ತಾರೆ. ಇನ್ನು ಹೆಚ್ಚಿನ ಮಾಹಿತಿನ ಬ್ರೋನೇ ತಿಳಿಸ್ತಾರೆ. ಇದು ನೆಲ್ಲಿಕಾಯಿ ಜ್ಯೂಸ್ ಇದೆ. ಇದು ನೆಲ್ಲಿಕಾಯಿ, ಗಾಂಜಾದ ಮೆಣಸು ಮತ್ತು ಹಲಸಿನ ಪುಡಿ ಯೂಸ್ ಮಾಡಿರ್ತೀವಿ. ಮತ್ತು ಇದರಲ್ಲಿ ನೆಲ್ಲಿಕಾಯಿ, ಗಾಂಜಾದ ಮೆಣಸು ಅಂದರೆ ಬರ್ಡ್ ಸೈ ಚಿಲ್ಲಿ ಮತ್ತು ಟರ್ಮರಿಕ್, ಜಿಂಜರ್ ಗಾರ್ಲಿಕ್ ಮತ್ತು ಕರಿಬೇವು, ಕೊತ್ತಂಬರಿ ಹಾಕಿರ್ತೀವಿ. ಸೊ ಮೇಯ್ನಾಗಿ ನಿಮಗೆ ಇದು ಎರಡರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಉಪ್ಪು, ಹುಳಿ, ಖಾರ 3 ಬರುತ್ತೆ ನಿಮಗೆ ಇದರಲ್ಲಿ. ಅದು ಬಿಟ್ಟರೆ ನಿಮಗೆ ಆಮ್ಲ, ಸೋಪ್ಡ್ ಆಮ್ಲ ಇದೆ. ನಾವು 1 ತಿಂಗಳ ಗಂಟ ಇದನ್ನ ನೆಲ್ಲಿಕಾಯಿ, ಗಾಂಜಾದ ಮೆಣಸು ಮತ್ತು ಉಪ್ಪು ಹಾಕಿ, ಕಲ್ಲುಪ್ಪು ಅಂದರೆ ಪಿಂಕ್ ರಾಕ್ ಸಾಲ್ಟ್ ಹಾಕಿರ್ತೀವಿ. ಇದನ್ನ ಹಾಕಿ ನೆನೆಸಿರ್ತೀವಿ. ನಿಮಗೆ ಸಾಫ್ಟ್ ಆಗಿರುತ್ತೆ ಮತ್ತು ತಿನ್ನೋಕ್ಕೂ ಈಸಿ ಆಗಿರುತ್ತೆ. ನಿಮಗೆ ಇದರಲ್ಲಿ ಏನು ಬೆನಿಫಿಟ್ ಅಂದರೆ ನಿಮಗೆ ಕಫ ಬ್ಲಾಕ್ ಆದರೆ ಮತ್ತು ಲಂಗಲ್ಲೇನೋ ಇನ್ಫೆಕ್ಷನ್ ಆಯಿತು ಅಂದರೆ, ಡೈಜೆಷನ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ ಇದು. ಸೊ ಟೇಸ್ಟಿಯಾಗಿರುತ್ತೆ ನಿಮಗೆ. ಅದು ಬಿಟ್ಟರೆ ಆಲ್ಕಲೈನ್ ವಾಟರ್ ಇದೆ, ಬಾಡಿ ಡಿಟಾಕ್ಸ್ ಮಾಡುತ್ತೆ. ಅದು ಬಿಟ್ಟರೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಇದೆ, ಪೀನಟ್ ಬಾಲ್ಸ್ ಇದೆ, ಮತ್ತು ನಿಮಗೆ ನಟ್ ಬಾಲ್ಸ್ ಇದೆ, ಮತ್ತು ಡ್ರೈ ಫ್ರೂಟ್ಸ್ ಐಟಮ್ಸ್ ಎಲ್ಲ ನಾವು ಇದು ಮಾಡಿರ್ತೀವಿ ಇಲ್ಲಿ. ಈ ಒಂದು ಸಣ್ಣ